ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂದರೆ ಜರ್ಮನಿ ಪ್ರಾಡಕ್ಟ್ ಕ್ವಾಲಿಟಿ ಮತ್ತು ಇಂಡಿಯನ್ ಪ್ರಾಡಕ್ಟ್ ಕ್ವಾಲಿಟಿ ಕಂಪೇರ್ ಮಾಡಿದಾಗ ಯಾವ ದೇಶದ್ದು ಬೆಟರ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದಾದ ನಂತರ ಯಾವುದು ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜರ್ಮನ್ ಪ್ರಾಡಕ್ಟ್ಸು ವರ್ಲ್ಡಲ್ಲೇ ನಂಬರ್ 1 ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಕ್ವಾಲಿಟಿನ ಕಂಪೇರ್ ಮಾಡಿದಾಗ ಹೇಗೆ ಇಂಪ್ರೂವ್ ಆಗ್ತಾ ಇದೆ ನೋಡೋಣ ಬನ್ನಿ. ಜರ್ಮನಿ ಅಂದರೆ ನಮಗೆ ಮೊದಲು ನೆನಪಾಗೋದು ಅಲ್ಲಿ ಇರುವಂತಹ ವೆಲ್ ಸ್ಕಿಲ್ಡ್ ಎಂಪ್ಲಾಯೀಸ್, ಅಲ್ಲಿನ ಟೆಕ್ನಾಲಜಿ ಆಗಿರ್ಬೋದು, ಇಂಜಿನಿಯರಿಂಗ್ ಅಂತ ಬಂದಾಗ ಎಕ್ಸಲೆನ್ಸ್ ನೋಡೋದಕ್ಕೆ ನಮಗೆ ಸಿಗುತ್ತೆ. ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಕ್ವಾಲಿಟಿ ಆಗಿರ್ಬೋದು, ಡ್ಯೂರಬಿಲಿಟಿ ಆಗಿರ್ಬೋದು ಮತ್ತು ಸೇಫ್ಟಿ ಆಗಿರ್ಬೋದು, ಇದನ್ನೆಲ್ಲ ಪ್ರಿಯಾರಿಟಿಯಾಗಿ ಇಟ್ಕೊಂಡು ಅವರು ಪ್ರಾಡಕ್ಟ್ ಡಿಸೈನ್ ಮಾಡ್ತಾರೆ. ಜರ್ಮನಿ ಪ್ರಾಡಕ್ಟ್ಸ್ ನಿಮಗೆ ಗೊತ್ತಿರೋ ಹಾಗೆ ಯಾವಾಗಲೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅಲ್ಲಿನ ಗೌರ್ಮೆಂಟು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಕ್ವಾಲಿಟಿ ಕಂಟ್ರೋಲನ್ನು ಇಟ್ಟಿದೆ. ಅಲ್ಲಿರುವಂತಹ ಕಂಪ್ನೀಸು ಯಾವತ್ತೂ ಅವರು ಯೂಸ್ ಮಾಡೋ ರಾ ಮೆಟೀರಿಯಲ್ಸಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಪ್ರೀಮಿಯಂ ಫಿನಿಶಿಂಗ್ ಮೇಲೆ ವರ್ಕ್ ಮಾಡ್ತಾರೆ. ಎಲ್ಲರಿಗೂ ಒಂದು ಕನಸಿರುತ್ತೆ, BMW ಆಗಿರ್ಬೋದು ಅಥವಾ ಮರ್ಸಿಡಿಸ್ ಆಗಿರ್ಬೋದು, ಈ ಕಾರ್ನ ಯಾವತ್ತಾದರೂ ಒಮ್ಮೆ ಡ್ರೈವ್ ಮಾಡಬೇಕು ಅಥವಾ ನಾನು ಅದನ್ನು ಬೈ ಮಾಡಬೇಕು ಅಂತ. ಏನಕ್ಕಪ್ಪ, ಆ ಪ್ರೀಮಿಯಮ್ನೆಸ್ ಆಗಿರ್ಬೋದು, ಆ ಕ್ವಾಲಿಟಿ ಆಗಿರ್ಬೋದು, ಆ ಸೇಫ್ಟಿ ಆಗಿರ್ಬೋದು, ಡ್ಯೂರಬಿಲಿಟಿ ಆಗಿರ್ಬೋದು, ಇದೆಲ್ಲ ನಿಮಗೆ ಎಲ್ಲ ಪ್ರಾಡಕ್ಟ್ಸಲ್ಲಿ ಸಿಗೋದಿಲ್ಲ. ಜನರು ಜರ್ಮನ್ ಪ್ರಾಡಕ್ಟ್ಸ್ನ ಟ್ರಸ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಇದೇ ರೀಸನ್ಗೋಸ್ಕರ. ಹಾಗೆ ನಮ್ಮ ಇಂಡಿಯಾ ಏನು ಕಡಿಮೆ ಇಲ್ಲ ಬ್ರೋ. ಲಾಸ್ಟ್ 10 ಇಯರ್ಸಿಂದ ಇಂಡಿಯನ್ ಕಂಪ್ನೀಸು ಸಹ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು ಮತ್ತು ಡ್ಯೂರಬಿಲಿಟಿ ಪ್ರಾಡಕ್ಟ್ಸ್ನ ಕೊಡಬೇಕು ಅಂತ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಹ ಟಾಟಾ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಬಜಾಜ್, TVS, ಹೀಗೆ ಹಲವಾರು ಕಂಪ್ನೀಸು ತುಂಬ ಎಫರ್ಟ್ಸ್ ಹಾಕಿ ವರ್ಕ್ ಮಾಡ್ತಾ ಇದ್ದಾರೆ. ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ಹಾಗೆ ಕಾಸ್ಟ್ ಎಫೆಕ್ಟಿವ್ ಪ್ರಾಡಕ್ಟ್ಸ್ನ ಜನಗಳಿಗೆ ಕೊಡ್ತಾ ಇದ್ದಾರೆ. ಇಂಡಿಯಾದಲ್ಲೂ ಸಹ ನಿಮಗೆ ಗೊತ್ತಿರೋ ಹಾಗೆ ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗಿದೆ ಕಂಪೇರ್ ಟು ಪಾಸ್ಟ್ 10 ಇಯರ್ಸ್. ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸು ಸಹ ಇಯರ್ ಬೈ ಇಯರ್ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಇಂಡಿಯನ್ ಪ್ರಾಡಕ್ಟ್ಸು ಯಾವತ್ತೂ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆ ಈಗ ಕ್ವಾಲಿಟಿ ಸಹ ಸೂಪರ್ ಆಗಿದೆ. ಪ್ರೀಮಿಯಂ ಕ್ವಾಲಿಟೀಸ್ ಬೇಕು ಅಂದರೆ ಜರ್ಮನಿ ಪ್ರಾಡಕ್ಟ್ಸ್, ಬಡ್ಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ ಇಂಡಿಯಾ ಈಸ್ ದ ಬೆಸ್ಟ್. ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ನೋಡೋದಕ್ಕೆ ನೀವು ಬಂದಿದ್ದೀರಾ. ನಿಮ್ಮನ್ನು ನೋಡೋದಕ್ಕೆ ನಾನು ನಿಮ್ಮ ಫೀಡಲ್ಲಿ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು.